ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಮೈ ಡಿಯರ್ ಲವ್ಲಿ ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಹಿಂಗೆ ಸುಮಾರಾಗಿದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇದು ಒಂದು ಸಿಂಪಲ್ ವ್ಲಾಗ್. ಬೆಳಗ್ಗೆ 9:45 ಅರ್ಲಿ ಮಾರ್ನಿಂಗ್ ಗುರುವಾರ ಅಂದರೆ ಪಾಸಿಟಿವ್ ಎನರ್ಜಿ, ಫುಲ್ ಎನರ್ಜಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ, ಗುರುವಾರ ಅಂದ್ರೇ ವರ್ಕ್, ಸ್ವಲ್ಪ ಕೆಲಸ ಜಾಸ್ತಿ, ಟೆನ್ಷನ್, ಅರಿಬರಿ, ಜೊತೆಗೆ ಎನರ್ಜಿ. ದೇವಸ್ಥಾನಕ್ಕೆ ಹೋಗಬೇಕು, ವಾರ ಪೂಜೆ ಎಲ್ಲ ಆಯಿತು ಗಾಯ್ಸ್, ಎಲ್ಲ ಆಯಿತು. ಪ್ರತಿಯೊಂದು ಮಾಡಿ ವಾರ ಪೂಜೆ ಮಾಡಿ ಟೆಂಪಲ್ಗೆ ಹೋಗಿ ಬಂದೆ. 9:45 ಟೈಮು. ಇವತ್ತು ಬ್ರೇಕ್ಫಾಸ್ಟ್ಗೆ ನವಣೆ ದೋಸೆ, ನವಣೆ ಮಲ್ಟಿ ಗ್ರೇನ್ಸ್, ನವಣೆ, ಸಾಮೆ, ಸಜೆ, ಅರ್ಕ ಎಲ್ಲ ಹಾಕಿ, ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕಿ ಮಾಡಿರೋಂಥ ಸಿಂಪಲ್ ದೋಸೆ ಅಥವಾ ರೊಟ್ಟಿ ಏನಾದರೂ ಕರಿಬೋದು. ಅದನ್ನು ಮಾಡಿದ್ದೀನಿ. ಅದಕ್ಕೆ ಮೆಣಸಿನ ಗೊಜ್ಜು ಮಾಡಿದ್ದೀನಿ. ಮೆಣಸಿನ ಗೊಜ್ಜು, ಕಾಯಿ ಬಜ್ಜಿ ಅಂತ ಕರೀತಾರೆ ಹಳ್ಳಿ ಕಡೆ, ನಮ್ಮ ಮಂಡ್ಯ ಸ್ಟೈಲ್. ಗೊತ್ತಿದ್ದರೆ ಕಮೆಂಟ್ ಮಾಡಿ, ಮೆಣಸಿನ ಬಜ್ಜಿ ಅಥವಾ ಕಾಯಿ ಬಜ್ಜಿ ಗೊತ್ತಾ ಅಂತ. ಸೊ ಅದನ್ನು ಮಾಡಿದ್ದೆ. ಮಕ್ಕಳೆಲ್ಲ ತಿಂದು ಕ್ಲಾಸ್ಗೆ ಹೋದರು. ಸ್ವಲ್ಪ ಸೌಂಡ್ ಇಗ್ನೋರ್ ಮಾಡಿ. ಸೊ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಇವತ್ತು ವಾರ ನಿಮ್ಮೆಲ್ಲರಿಗೂ ಗೊತ್ತು, ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿದ್ದೀನಿ. ಗಾಳಿ, ಸಿಕ್ಕಾಬಿಟ್ಟೆ ಗಾಳಿ, ಚಳಿ, ಕೊರೆ, ಥಂಡಿ ಹಾರಾಡ್ತಾ ಇದ್ದಾವೆ ನೋಡಿ. ಮೇಲೆಲ್ಲ ಹಾಕಿದ್ದೀನಿ, ಎಲ್ಲ ಕಡೆ ಎತ್ಕೋಬೇಕು, ಇನ್ನೂ ಒಣಗಿಲ್ಲ, ಎಲ್ಲ ಕಡೆ ಹಾರಾಡ್ತಾ ಇದೆ. ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ. ಎಲ್ಲ ಕೆಲಸ ಮುಗಿಸಿ ಇನ್ನು ದೀಪ ಉರಿತಾ ಇದೆ. ಸೊ ಎತ್ತಿಟ್ಟಿಲ್ಲ, ಮನೆಯೆಲ್ಲ ಗಮ್ಮಂತ ಇದೆ. ಧೂಪ ಹಾಕಿ ಪೂಜೆ ಮಾಡಿದ್ದೆ. ಸೊ ಇದು ಒಂದು ವ್ಲಾಗ್, ಸಿಂಪಲ್ ವ್ಲಾಗ್. ಬೆಳಗ್ಗೆನೇ ಹೇಳಿದೆ ನೋಡಿ. ಇವತ್ತಿನ ದೇವ್ರ ಮನೆ ಅಲಂಕಾರ ಹಿಂಗಿದೆ. ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ಏನೇನು ಮಾಡಿದೆ ಬೆಳಗ್ಗೆಯಿಂದ, ಏನೇನಾಯಿತು. ಸಣ್ಣ ಕ್ಲಿಪ್ಪಿಂಗ್. 3:30ಗೆ ಎಚ್ಚರ ಆಗಿಬಿಡ್ತು ಗೈಸ್. ಎದ್ದು ಎಲ್ಲ ಕೆಲಸ ಮುಗಿಸಿ ರೆಗ್ಯುಲರಾಗಿ ವಾಕ್ ಹೋಗಿ ಬಂದು ಇವಾಗ ಹುಸ್ಸಪ್ಪ ಅಂತ ಸ್ವಲ್ಪ ಕೂರ್ಬೇಕು, ನಾನು ರೆಸ್ಟ್ ಮಾಡಬೇಕು. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಸತೀಶ್ ಇಲ್ಲ, ಯಾವುದೋ ಪಾರ್ಟಿ ಮನೆ ಹೋಗಿದ್ದಾರೆ, ದಟ್ಕಳ್ಳಿಗೆ ಹೋಗಿದ್ದಾರೆ. ಅವ್ರು ಬರೋ ತನಕ ವೆಯ್ಟ್ ಮಾಡಬೇಕು. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅನ್ನಿಸ್ತು, ಮಾಡಿದ್ದೀನಿ. ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಏನೇನು ಹೇಗೆಲ್ಲ ವಾರ ಪೂಜೆ ಮಾಡಿದ್ದೀನಿ ಅಂತ ನೋಡಿ. ಎಲ್ಲ ಕಡೆ 180 ಸಾಮಂತಿಗೆ ಹೂವು. ಸತೀಶ್ ಅಂತೂ ಯಾಕೆ ಇಷ್ಟೊಂದು ಹೂವಿನ ರೇಟ್ ಆಗಿದೆ ಅಂತ ಕೇಳ್ತಾಯಿದ್ರು. ನನಗೇನು ಗೊತ್ತು ಅಂದೆ. ಸೊ ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಅಲ್ಲಿ ತನಕ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸತೀಶ್ ಬಂದಾಗ ಬಿಸಿ ದೋಸೆ ಹಾಕ್ಕೊಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್, ಎಲ್ಲೂ ಹೋಗ್ಬೇಡಿ, ಓಕೆನಾ? ಇದು ಗುರುವಾರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 3:30ಗೆ ಎಚ್ಚರ ಆಗಿಬಿಡ್ತು. ಸೊ ಎದ್ದು ಕಸ ಗುಡಿಸಿ, ಬಾಗಿಲು ತೊಳೆದು, ರಂಗೋಲೆ ಹಾಕಿ ನೋಡಿ, ಎಲ್ಲಿ ತನಕ ಗಾಡಿ ಎಲ್ಲನೂ ತೊಳೆದು ಇವಾಗ ವಾಕ್ ಹೋಗೋಣ ಅಂತ ವಾಕ್ ಹೋಗ್ತಾಯಿದ್ದೀವಿ. ನಾನು ನನ್ನ ಮಕ್ಕಳು ಮುಂದೆ ಸೈಕಲಲ್ಲಿ ಹೋದರು, ನಾನು ಅವರಿಂದ ನಡ್ಕೊಂಡು ಹೋಗ್ತಾಯಿದ್ದೀನಿ. ಸುಮಾರು ಜನ ಕೇಳ್ತಾ ಇರ್ತೀರ, ಮಕ್ಕಳು ರೊಟೀನ್ ಹೇಳಿ, ನಿಮ್ಮ ಜೊತೆ ಅವರು ಬರ್ತಾರಾ, ಹೆಂಗೆ ಎಬ್ಬರಿಸ್ತೀರಾ ಅಂತ. ಅವ್ರಿಗೂ ಕೂಡ ನನ್ನ ಜೊತೆಗೆ ಅಭ್ಯಾಸ ಆಗಿದೆ. ನಾನು ಹೇಳ್ಸಿದ ತಕ್ಷಣ ಎದ್ದೇಳ್ತಾರೆ. ಅಲ್ಲಿಂದ ಬಂದು ಬೇಗ ಕಾಫಿ ಮಾಡೋಣ ಅಂತ ಹಾಲು ಕಾಯಕ್ಕಿಟ್ಟು ಕಾಫಿ ಮಾಡಿದೆ. ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಎಲ್ಲ ಥರ ಹಿಟ್ಟು, ಮಿಲೆಟ್ಸ್ ಇತ್ತಲ್ಲ, ಸೊ ಅದನ್ನು ಹಾಕಿ ದೋಸೆ ಅಥವಾ ರೊಟ್ಟಿ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಕ್ಯಾರೆಟ್ ಎಲ್ಲ ತುರ್ಕೊಂಡೆ, ಅಷ್ಟರಲ್ಲಿ ಹಾಲು ಕೂಡ ಕಾಯಿತು. ಸುಮಾರು ಜನ ನೀವು ಸಕ್ಕರೆ ಯೂಸ್ ಮಾಡಲ್ಲ ಅಂತೀರಾ, ಮತ್ತೇನು ಯೂಸ್ ಮಾಡ್ತೀರಾ, ಜೇನುತುಪ್ಪ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿದ್ರಿ. ಅದಕ್ಕೆ ನಾನು ಅವ್ರಿಗೆ ಹೇಳಬೇಕು, ಇಲ್ಲ ನಾನು ಜಾಗ್ರಿ ಬೆಲ್ಲ ಪೌಡ್ರ್ ಯೂಸ್ ಮಾಡ್ತೀನಿ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಕಾಫಿ ಮಾಡೋಕ್ಕೆ ಹೋದೆ, ಸುತ್ತಮುತ್ತ ಚೆಲ್ಲೋಯ್ತು. ಸೊ ಇವಾಗ ನಾನು ಎಲ್ಲ ಕಲಸಿಡೋಣ ಅಂತ, ಸಬ್ಬಸಿಗೆ ಸೊಪ್ಪು ಖಾಲಿಯಾಗಿತ್ತು. ಸೊ ಹಾಗಾಗಿ ಸಾಂಬಾರು ಸೊಪ್ಪು, ಜೀರಿಗೆ, ಕ್ಯಾರೆಟ್, ಹಸಿರುಮೆಣ್ಸಿಕಾಯಿ, ಆನಿಯನ್ ಪ್ರತಿಯೊಂದು ಹಾಕಿ, ನವಣೆ, ಸಾಜೆ, ಸಮ್ಮೆ ಅದನ್ನೆಲ್ಲನೂ, ಅರ್ಕ ಈ ಥರದ್ದೆಲ್ಲನೂ ತೊಳೆದು ಮಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕಿ ಸ್ವಲ್ಪ ಚಿರೋಟಿ ರವೆ ಹಾಕಿ ಕಲಸಿಟ್ಟೆ. ಪಪ್ಪಾಯ ಕೂಡ ಕಟ್ ಮಾಡಿದೆ. ಸೊ 10-15 ನಿಮಿಷ ಕಲಸಿಟ್ಟು ನೀಟಾಗಿ ದೋಸೆ ಹಾಕೋತೀವಲ್ಲ ಆ ರೀತಿ ಹಾಕ್ಕೋಬೇಕು. ಮೇಲ್ಚೂರು ತುಪ್ಪ ಹಾಕ್ಕೊಂಡು ಸೂಪರಾಗಿ ಬರುತ್ತೆ. ಯಾಕಂದರೆ ಚಿರೋಟಿ ರವೆ ಕೂಡ ಹಾಕಿದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಮೆಣಸಿನ ಗೊಜ್ಜು ಕೂಡ ಮಾಡ್ಕೊಂಡಿದ್ದೆ. ಸೂಪರಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಂಡು
ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋದು. ಸೊ ಕಿವುಚ್ಕೊಂಡು ಚೆನ್ನಾಗಿ ಅದಕ್ಕೆ ಕೊಬ್ಬರಿ, ಕಾಯಿ, ಕಡಲೆ, ಸ್ವಲ್ಪ ಮಟನ್ ಸಾಂಬಾರು ಪುಡಿ, ಮೆಣಸು, ಜೀರಿಗೆ ಎಲ್ಲ ರುಬ್ಕೊಂಡು ಮಾಡ್ಕೊಳ್ಳೋದು. ಮೆಣಸಿನ ಗೊಜ್ಜು ಸುಮಾರು ಸಲ ನಾನು ತೋರಿಸಿದ್ದೀನಿ, ಸೊ ಹಾಗಾಗಿ ರೆಸಿಪಿ ಏನು ತೋರಿಸ್ತಾ ಇಲ್ಲ. ಈ ಕಡೆ ಬೇಗ ಬೇಗ ದೋಸೆ ಹುಯ್ಕೋತಾ ಇದ್ದೆ, ಮಿಲ್ಲೆಟ್ ದೋಸೆ. ಈ ಕಡೆ ಲಂಚ್ ಬ್ಯಾಗ್ ಕೂಡ ಪ್ಯಾಕ್ ಮಾಡಿದೆ. ಬೆಳಗ್ಗೆ ಅವತ್ತು ಹೆಂಗಂತಂದರೆ ನಾನೊಬ್ಬಳಿಗೆ ಎಲ್ಲ ಹೌಸ್ ವೈಫ್ಗಳಿಗೂ 2 ಮಕ್ಕಳು ಒಂದೇ ಸ್ಕೂಲ್ಗೆ ಹೋಗ್ತಾರೆ ಅನ್ನೋದಿದ್ದರೆ ಈ ರೀತಿ ಟೆನ್ಷನ್ಸ್ ಇದ್ದೇ ಇರುತ್ತೆ. ಶೂಸ್ ಎಲ್ಲ ಎತ್ತಿಟ್ಟು, ಲಂಚ್ ಬ್ಯಾಗ್ ಎಲ್ಲ ಎತ್ತಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೆ. ನನ್ನ ಮಗ ಟ್ಯೂಷನಿಂದ ಇನ್ನೂ ಬಂದಿರಲಿಲ್ಲ. ನನ್ನ ಮಗಳಿಗೆ ತಿಂಡಿ ಹಾಕ್ಕೊಟ್ಟಿದ್ದೆ. ಅವಳು ಒಂದೇ ಹಸಿರು ಮೆಣಸಿನ್ಕಾಯಿ ಹಾಯ್ತಾ ಕೂತಿದ್ದಾಳೆ. ಮಕ್ಕಳಿದ್ದ ಮನೇಲಿ ಹೀಗೇ, ಮಮ್ಮಿ ಯಾಕೆ ಹಾಕ್ತೆ ಮಮ್ಮಿ ನೀನು ಹಸಿರು ಮೆಣಸಿನ್ಕಾಯಿ ಅಂತ ನೋಡಿ ಯಾವ ರೀತಿ ಕಿತ್ತು ಇಡ್ತಾ ಇದ್ದಾಳೆ. ಅದಕ್ಕೆ ನಾನಂದೆ ಅದು ಖಾರ ಇಲ್ಲ, ತಿನ್ನು ಬೇಗ ಬೇಗ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ನನಗದು ಖಾರ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾಳೆ. ದೋಸೆ ಮಾತ್ರ ಸೂಪರಾಗಿ ಬರ್ತಾಯಿತ್ತು. ಮೇಲೊಂಚೂರು ತುಪ್ಪ ಹಾಕಿ ಸತೀಶ್ಗೆ ಚೆನ್ನಾಗಿ ರೋಸ್ಟ್ ಆಗೋ ಥರ ಬೇಯಿಸ್ಕೋಬೇಕು. ಸೊ ಹಾಗಾಗಿ ನನ್ನ ಮಗನಿಗೂ ಕೂಡ ತಿಂಡಿ ಹಾಕಿ ಇಟ್ಟೆ. ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಅಂದರೆ ನನ್ನ ಮಕ್ಕಳು ನನ್ನ ಥರ ಬಿಸಿ ಬಿಸಿ ತಿನ್ನೋದಿಲ್ಲ. ನನ್ನ ಅಭ್ಯಾಸನೇ ತಣ್ಣಗಾದ್ಮೇಲೆ ತಿನ್ನೋಂಥದ್ದು. ಸೊ ಹಾಗಾಗಿ ಹಾಕಿಟ್ಬಿಟ್ಟೆ. ಸೊ ಅಷ್ಟರಲ್ಲಿ ಎಲ್ಲ ಕಸ ಹೊಡೆದು ನೀಟಾಗಿ ಎಲ್ಲನೂ ಮಾಪ್ ಮಾಡ್ಕೊಳ್ಳೋಣ ಅಂತ ಬೇಗ ಬೇಗ ತಿಂಡಿ ಕೆಲಸ ಮುಗಿಸಿದ ತಕ್ಷಣ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಮಾಪ್ ಮಾಡಿಕೊಂಡೆ. ನನ್ನ ಮಗಳಿಗಿನ್ನ ಜುಟ್ಟು ಕಟ್ಟಬೇಕಾಗಿತ್ತು. ವಾರದ ದಿನ ಹರಿಬರಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಎಲ್ಲ ಕಸ ಹೊಡ್ಕೊಂಡು ನೀಟಾಗಿ ಅವರೆಲ್ಲೂ ಓಡಾಡೋದಿಲ್ಲ, ಅವರೆಲ್ಲಿ ತೊಳೆಯೋದಿಲ್ಲ, ಆ ಜಾಗ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ನೋಡಿ ಇವಾಗೆಲ್ಲ ಈಚೆಗಡೆ ಶೂಸ್ ಹಾಕೋತಾ ಕೂತ್ಕೊಂಡ್ರು. ಅಷ್ಟರಲ್ಲಿ ನಾನು ಮಧ್ಯಾಹ್ನ ಎಲ್ಲ ಫುಲ್ ಅಡುಗೆ ಮನೆ ಎಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡಿ ಈಗ ನೆಲ ಎಲ್ಲ ಮಾಪ್ ಮಾಡಿಕೊಂಡೆ. ಫೈನಲಿ ಎಲ್ಲ ಕ್ಲೀನ್ ಆದಮೇಲೆ ಈ ರೀತಿ ಕಾಣುತ್ತೆ ಮನೆ. ಯಾಕಂದರೆ ಮಕ್ಕಳಿದ್ದಾಗ ತುಳಿತಾರೆ, ನಾವು ಎಷ್ಟೇ ಕಸ ಹೊಡೆದ್ರೂ ಗಲೀಜು ಆಗ್ತಾನೆ ಇರುತ್ತೆ. ಸೊ ಅವರೆಲ್ಲ ಶೂಸ್ ಹಾಕ್ಕೊಳಕ್ಕೆ ಈಚೆ ಹೋದ್ಮೇಲೆ ಫಟ್ ಅಂತ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಬಿಟ್ರೆ ಒಂದು ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ. ಅವರಿದ್ದಾಗ ಯಾವುದೇ ರೀತಿ ಕೆಲಸಗಳೇ ಸಾಗೋದಿಲ್ಲ, ಬೇಗ ಅಂತ ಅನಿಸುತ್ತೆ. ಸೊ ಅಷ್ಟರಲ್ಲಿ ನನ್ನ ಮಗಳು ಮಮ್ಮಿ 8 ಗಂಟೆ ಆಗೋಯ್ತು, ಬಾ ಜುಟ್ಟು ಕಟ್ಟು ಅಂತ ಅರ್ಜೆಂಟ್ ಮಾಡ್ತಿದ್ಲು. ನೋಡಿ ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡಿ ಸತೀಶ್ಗೂ ಕೂಡ ಹಾಟ್ ಬಾಕ್ಸ್ಗೆ ಹಾಕಿ ದೋಸೆನೇ ಎತ್ತಿಟ್ಬಿಟ್ಟೆ. ಅಷ್ಟರಲ್ಲಿ ವ್ಯಾನ್ ಕೂಡ ಆರ್ನ್ ಆಯಿತು. ನಾನು ಕೂಡ ಈಚೆ ಬಂದೆ. ಅವ್ರನ್ನೂ ಕೂಡ ವ್ಯಾನ್ ಹಚ್ಚಿ ಅವ್ರಿಗೂ ಕೂಡ ಚಟಬಾಬೆ ಹೇಳಿ ನಾನಿವಾಗ ಫ್ರೆಶ್ ಅಪ್ ಆಗೋಕ್ಕೆ ಹೋಗಬೇಕಾಗಿತ್ತು. ಎಲ್ಲ ಕೆಲಸ ಮುಗ್ದಿತ್ತು. ಪಾತ್ರೆ ತೊಳೆದು, ಬಟ್ಟೆ ಒಗೆದು, ನೆಲ ಒರೆಸಿ ಎಲ್ಲ ಕೆಲಸ ಆಗಿತ್ತು. ನಾನು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ರೆಡಿ ಮಾಡಿಕೊಂಡು ಪೂಜೆ ಮಾಡೋದು ಒಂದೇ ಕೆಲಸ ಬ್ಯಾಲೆನ್ಸ್ ಇತ್ತು. ಸೊ ಇವರು ಆ ಕಡೆ ಹೊರಟಿದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ಬೇಗ ನನ್ನೊಂದು ಜೊತೆ ಬಟ್ಟೆ ಎಲ್ಲ ವಾಶ್ ಮಾಡಾಕಿ ಫ್ರೆಶ್ ಅಪ್ ಆಗಿ ದೇವ್ರ ಮನೆ ರೆಡಿ ಮಾಡೋಕ್ಕೆ ಅಂತ ಬಂದೆ. ನಿಜಕ್ಕೂ 1 ಅವರ್ ಆಯಿತು ದೇವ್ರ ಮನೆ ರೆಡಿ ಮಾಡೋಕ್ಕೆ. ತುಪ್ಪದಿಂದ ದೀಪ ಹಚ್ಚೋಣ ಅಂತೆಲ್ಲ ರೆಡಿ ಮಾಡಿಕೊಂಡೆ. ಇವತ್ತು ದೇವ್ರ ಮನೆ ರಂಗೋಲೆ ಈ ರೀತಿ ಇದೆ. ದಾಸವಾಳ ಹೂವು, ಸೇವಂತಿಗೆ ಹೂವು ಮತ್ತು ಗಣಗ್ಲ ಹೂವು ಎಲ್ಲನೂ ಹಾಕಿ ಸಿಂಪಲಾಗಿ ಪೂಜೆ ಮಾಡಿದೆ. ರಾಘವೇಂದ್ರ ಸ್ವಾಮಿಗೆ ದಾಸವಾಳ ಹೂವು ಅಂದರೆ ತುಂಬ ಫೇವ್ರೆಟ್. ಸೊ ಹಾಗಾಗಿ ಇವತ್ತು ಕಲ್ ಸಾಂಬ್ರಾಣಿ ಪೌಡ್ರ್ ಹಾಕಿ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ಏನೋ ಒಂಥರ ಗುರುವಾರ, ರಾಯರ ವಾರ ಅಂತಂದರೆ ಮನಸ್ಸಿಗೆ ಒಂಥರ ಸಮಾಧಾನ ಅನ್ಸುತ್ತೆ. ದತ್ತ ಗುರು ದತ್ತಾತ್ರೇಯ ಗುರು ತವ ಶರಣಂ, ದತ್ತಾತ್ರೇಯ ಗುರು ತವ ಶರಣಂ. ಈ ರೀತಿ ಸ್ತೋತ್ರಗಳೆಲ್ಲ ಹೇಳ್ಕೊಂಡು ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದಾಗ ನಿಜಕ್ಕೂ ಒಂಥರ ನನಗೆ ಸಮಾಧಾನ. ಸೊ ಇವತ್ತಿನ ಸಿಂಪಲ್ ಅಲಂಕಾರ ಈ ರೀತಿಯಾಗಿದೆ. ಹೇಗೆ ಅಲಂಕಾರ ಮಾಡಿದ್ದೀನಿ ಕಮೆಂಟ್ ಮಾಡಿ. ಎಲ್ಲ ಮುಗಿಸಿ ಮನೆಯಲ್ಲೆಲ್ಲ ಆದಮೇಲೆ ಮಹಾಮಂಗಳಾರತಿ ಮಾಡಿಕೊಂಡು ಅರ್ಚನೆ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಮನೆ ಹತ್ರ ಇರೋಂಥ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ ತಕ್ಷಣ ಮಹಾಮಂಗಳಾರತಿ ಆಗ್ತಾಯಿತ್ತು. ನಿಜಕ್ಕೂ 2 ಕಣ್ಣು ಸಾಲೋದಿಲ್ಲ. ನಮ್ಮಪ್ಪ ರಾಯರನ್ನು ನಂಬಿದಾಗ ಎಲ್ಲ ಕೈ ಬಿಟ್ಟರು. ನನಗೇನೂ ಇಲ್ಲ, ಯಾರೂ ನನ್ನ ಹತ್ರ ಇಲ್ಲ, ಯಾರೂ ನನ್ನ ಜೊತೆಗಿಲ್ಲ ಅಂದಾಗ ದಯವಿಟ್ಟು ಕೊರಗಕ್ಕೆ ಹೋಗಬೇಡಿ. ರಾಯರನ್ನು ನೆನೆಸ್ಕೊಳ್ಳಿ. ರಾಯರು ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಸೊ ಯಾವಾಗಲೂ ನಾನು ಒಂದೇ ನಂಬಿರೋದು, ಯಾರು ನಂಬಲಿ ಬಿಡಲಿ ರಾಯರು ನನ್ನ ಜೊತೆ ಇದ್ದಾರೆ ಅಂತ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸತೀಶ್ ಕೂಡ ಪಾರ್ಟಿ ಮನೆಯಿಂದ ಬಂದಿದ್ದರು. ಅವ್ರಿಗೂ ಕೂಡ 1 ಕಪ್ ಹಾಲು ಕಾಯೋಕ್ಕಿಟ್ಟು ಬ್ರೇಕ್ಫಾಸ್ಟ್ ಹಾಕ್ಕೊಡು ಅಂದರು. ಬಿಸಿ ಮಿಲೆಟ್ ದೋಸೆ ಹಾಕ್ಕೊಟ್ಟೆ. ಈ ರೀತಿ ಬಿಸಿ ಹಾಕಿಕೊಟ್ಟು ಚೆನ್ನಾಗಿ ರೋಸ್ಟ್ ಮಾಡಿಕೊಟ್ರೆ 3ರಿಂದ 4 ತಿಂತಾರೆ. ಮನಸ್ಫೂರ್ತಿಯಾಗಿ ಕೂತ್ಕೊಂಡು ನೆಮ್ಮದಿಯಾಗಿ. ಅವ್ರಿಗೂ ತಿಂಡಿ ಹಾಕ್ಕೊಟ್ಟು 1 ಲೋಟ ಹಾಲು ಕೊಟ್ಟು ತಿನ್ನಿ ಅಂತ ಅಂದ್ಬಿಟ್ಟು ಕೊಟ್ಟೆ. ನಾನಿನ್ನೂ ತಿಂಡಿ ತಿಂದಿರಲಿಲ್ಲ. ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಗುರುಮಲ್ಲಪ್ಪ ಕೂಡ ಬಂದರು ಮನೆಗೆ. ಯಪ್ಪ
ಹಾಂ ಲೋನ್ಗಾ ಎಷ್ಟು ಲೋನ್ ತೆಗಿತೀರಿ ಅಪ್ಪಾಜಿ? ಹೌದಾ? ಇನ್ ಪಾತ್ರೆ ಪಗಡ ಬಾಡಿಗೆ ಅನ್ಕೊಂಡು ಹೋದ್ರೆ ಗಾಂಧಿ ಬನ್ನಿ. ನಾವೇ ಶಾಶ್ವತ ಇಲ್ಲ, ಏನ್ ಹೇಳಿ? ಹಿಂದಿದ್ ಜೀರ್ಣ ಆಗಲ್ಲ. ಮಾತಾಡ್ರಿ, ಯಾವ ವಿಷಯ ಮಾತಾಡ್ಬೇಕು ಯಾವ ವಿಷಯ ಮಾತಾಡ್ಬಾರ್ದು ಗೊತ್ತಾಗಲ್ಲ. ಆ ಚಾರುಗೆ ಕಣ್ಕುಟ್ರೆ ಆಗ್ಬಿಟ್ಟಿತ್ತಾ, ಅದು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಫೋನ್ ಮಾಡಿದ್ನಾ, ಅದನ್ನೂ ಹೋಗಿ ಹೇಳಿರೋದು. ಚಾರುಗೆ ಕಣ್ಕುಟ್ರೆ ಆಗ್ಬಿಟ್ಟೈತೆ ಕಣ್ರಿ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಅಯ್ಯೋ, ಅದು ಒಂದು ಗನ್ಬಾರಿ ವಿಷಯನ. ನಿನ್ನೆ ಎಲ್ಲ ಹೋಗಿದ್ರಿ ಅಪ್ಪಾಜಿ? ಕೆಲಸ ಎಷ್ಟು ಜನಕ್ಕಿತ್ತು? 3 ಜನ. ಹೌದಾ? ಮುಗೀತಾ? ಇವತ್ತಿಲ್ವಾ? ಕೊಡಿ ಫೋನ್ ಕೊಡಿ, ಚಾರ್ಜ್ಗೆ ಹಾಕಿ ಅಂದ್ರಲ್ಲ. ಅದು ಬುದ್ಧನಿಗೆ ಇವತ್ತು ವಾರ ಅಲ್ವೇನ್ರಿ? ಬರೀ ಮುಖ ಒರೆಸಿ ಗಂಧ ಕುಂಕುಮ ಹಾಕಿ ಹೂವು ಹಾಕಿ ಪೂಜೆ ಮಾಡಿದ್ದೀವಿ. ಬುದ್ಧನ ಬುದ್ಧಿ ಬರಲಿ, ಒಳ್ಳೇದಾಗಲಿ ಅಂತ. ಏನ್ರಿ ಅಪ್ಪಾಜಿ ಸಮಾಚಾರ? ನಾನೇ ಹೇಳ್ಬೇಕಾ? ನಿಮ್ಮದೇ ವಿಡಿಯೋ, ನಿಮ್ಮದೇ ಸ್ಕ್ರೀನ್ ಪ್ಲೇ, ನಿಮ್ಮದೇ ಡೈರೆಕ್ಷನ್. ಆಗಲ್ಲ ಹಾಗಂತ ನಾನು ಸತ್ಯ ಮಾಡ್ರು. ಈಗ ಬುಕ್ತೊಳೆ ಹಳದ ಮಧ್ಯೆ ಯಾವ್ದು ಹೇಳೋದು? ಬುಗದ್ಕಳ್ಳಿ ಮಾರಮ್ಮ. ಬುಕ್ತೊಳ್ಳಿ ಮಾರಮ್ಮನ ಹತ್ರ ಹೋಗ್ಬಿಡವ. ನಿನ್ನ ಹತ್ರ ಬಂದ್ಬಿಟ್ಟು ನಿನ್ನ ನಮಸ್ಕಾರ ಮಾಡ್ಬಿಟ್ಟು ಸುತ್ತ ಮಾಡ್ಬಿಟ್ಟು ಆ ಮೇಡಮ್ ಜೊತೆ ಸೇರ್ಕೊಂಡು ಚಪ್ಪಲಿ ಹತ್ರ ಸೇರಿಬಿಟ್ಟು ಬಂದಿಟ್ಟು ಕಳ್ಳಪುರಿ ಹಾಸ್ಕೋ ಅಲ್ಲೂ ಹೋಗ್ಬಿಟ್ಟು ತಗೊಂಡ್ಬಿಟ್ಟು ಹಂಗೆ ದುಡ್ಡೆಲ್ಲ ಕಾರಾಗಿ ಈ ಥರ ಜ್ಞಾನ ಕೊಡ್ಬೇಕ ನೀನು. ಅದ್ರ ಜೊತೆ ಬರೋ ಟೈಮಲ್ಲಿ ಬರೋದಾದ್ರೆ ಚಪ್ಪಲಿ ಚೀಲ್ಕ ಹಾಕ್ಬಿಟ್ಟು ಸಿಕ್ಕಿಸ್ಬಿಟ್ಟು ಬತ್ತಿಕವ ಅಂತ ಅಂದ್ಬಿಟ್ಟು ಪೇಂಟ್ ಮಾಡಿಸ್ತೀನಿ ಮನೆಗೆ ಸುತ್ತ ಅಂತಂದ್ರು. ಬಿಸಿಲು ಬರ್ಲಿ ಅಂದ್ರು. ಬಿಸಿಲು ಹೊಡಿತಾ ಕೂತೈತ್ 3 ದಿನದಿಂದ. ಇವರೇ ಪತ್ತಿಕ್ಕಿಲ್ಲ. ಎಲ್ಲೋದ್ರಂತೀಗ? ಇಲ್ಲೇ ಬತ್ತೀನಿ ಯಾವ್ದು ಬಾಕಿ ಬಿಲ್ ಬರ್ಬೇಕಾಯ್ತು ಅಂತ. ಅಯ್ಯಪ್ಪ ಬಂದ ಪೇಂಟ್ ಅವನು ಅಂತ ಕೇಳಿ. ಪೇಂಟ್ ಅವನು ಬಂದವನೇ, ಮಾಡಿಸ್ತೀರಾ ಇಲ್ವಾ ಕೇಳ್ತವನೇನಿ. ಎಲ್ಲೋಗಿದ್ರಿ ಮಹಾಪ್ರಭುಗಳ ಇಷ್ಟ ತನಕ? ಅವ್ರು ಏನ್ ಗೊತ್ತಾಗಂದಿ, ಆ ಸುಧಾಕರ್ ಹೋಟ್ಲು ಪುನಿ ಇವರು ಅವನ್ನ ಅಡ್ಡ ಮಾಡಿ. ಸತೀಶ್ ಕೂಡ ಬಂದ್ರು, ಪಪಾಯ ಎಲ್ಲ ತಿನ್ಕೊಂಡು ರೇಗಿಸ್ತಾ ಇದ್ದೆ ನಾನು ಅವ್ರಿಗೆ. ಇಷ್ಟು ತನಕ ಎಲ್ಲೋಗಿದ್ರಿ ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು ನಾನು ರೆಗ್ಯುಲರಾಗಿ ಅವ್ರಿಗೆ ರೇಗಿಸ್ತಾನೆ ಇರ್ತೀನಿ. ಅಷ್ಟರಲ್ಲಿ ಸತೀಶ್ ಆ ಫ್ರೆಂಡ್ ಮನೆ, ಒಂದು ಬ್ರಾಹ್ಮಿಣ್ಸ್ದು ಮನೆ ಗೃಹ ಪ್ರವೇಶ ಇದೆ. ಹೋಗ್ಬಿಟ್ಟು ಆನ್ ದ ವೇ ಬರುವಾಗ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ಹಾಕೊಂಬರ್ತೀವಿ ಅಂತ ಗುರುಮಲ್ಲಪ್ಪನ ಕರ್ಕೊಂಡು ಕಾರ್ಗೆ ಟ್ರೇ ಎಲ್ಲ ಇಟ್ಕೊಂಡು ಹೊರಡ್ತಾ ಇದ್ದಾರೆ. ನನಗೆ ಯಾಕೋ ತುಂಬ ತಲೆನೋವು ಬರ್ತಾಯಿತ್ತು ಬೆಳಗ್ಗೆಯಿಂದ. ಒಂದು ಮಾತು ನನ್ನನ್ನು ಕೂಡ ಕರೀಲಿಲ್ಲ ಅವರು, ಬಾ ಹೋಗಿ ಬರೋಣ ಅಂತ. ನಾನು ಕೂಡ ಬರ್ತೀನಿ ಅಂತಲೂ ಏನೂ ಹೇಳಲಿಲ್ಲ. ಬಟ್ ಮನೇಲಿ ಹೇಳಿದ್ರು, ಹಿಂಗೆ ಒಂದು ಗೃಹ ಪ್ರವೇಶ ಫಂಕ್ಷನ್ ಇದೆ, ಹೋಗ್ಬಿಟ್ಟು ಹಂಗೆ ತರಕಾರಿ ಹಾಕ್ಕೊಂಡು ಬನ್ನಿ ಬರೋಣ ಗುರುಮಲ್ಲಪ್ಪ ಅಂತ ಹೇಳಿ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಯಾರಾದರೂ ಜೊತೆಲಿ ಒಬ್ಬರು ಇರಬೇಕು, ಒಬ್ಬರೇ ಅಂತೂ ಎಲ್ಲೂ ಹೋಗೋದೇ ಇಲ್ಲ ಅವರು. ಸೊ ಅಷ್ಟರಲ್ಲಿ ನಾನು ರೈಸ್ ಮಾಡೋಣ, ಬಿಸಿ ರೈಸ್ ಅಂತ ರೈಸ್ ಮಾಡಿ ಹಾಲು ಕಾಯೋಕ್ಕಿಟ್ಟೆ. ಹಾಲು ಕಾಯಿಸೋಣ, ನನ್ನ ಮಕ್ಕಳು ಬರ್ತಾರೆ 3-3:30 ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಒಂದು ಲಾಟ್ ಬಟ್ಟೆಗಳು ಬೆಳಗ್ಗೆಯಿಂದ ಬೆಡ್ ಸ್ಪ್ರೆಡ್ ಎಲ್ಲ ಒಗ್ದಿದ್ದೆ ಅಲ್ವಾ, ಅದನ್ನೆಲ್ಲ ತೊಗೊಂಡೋಗಿ ಹಾಸಿಗೆಗೆ ಹಾಕೋಣ, ಬೇರೆ ಚೇಂಜ್ ಮಾಡಿ ಹಾಕೋಣ, ಐರನ್ ಮಾಡೋಣ ಅಂತ ಎಲ್ಲನೂ ಎತ್ಕೊಂಡು ಮೇಲೆ ಹೋಗ್ತಾಯಿದ್ದೆ. ಯಾಕೋ ಗೊತ್ತಿಲ್ಲ, ಸಖತ್ ತಲೆ ನೋವ್ತಾ ಇತ್ತು. ನಿಜಕ್ಕೂ ಯಾಕಂತ ಅರ್ಥ ಆಗಲಿಲ್ಲ. ಫಸ್ಟಿಗೆ ಬಂದು ಐರನ್ ಎಲ್ಲ ಮಾಡಿ ಮುಗಿಸ್ದೆ. ಐರನ್ ಎಲ್ಲ ಮಾಡಾಯಿತು, ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ವಾಶ್ ಮಾಡಿದ್ದೆ ಬೆಳಗ್ಗೆ. ಮತ್ತು ಬೇರೆ ಎಲ್ಲ ಆರ್ಗನೈಸ್ ಮಾಡಿ ನೀಟಾಗಿ ಎಲ್ಲ ಬ್ಲ್ಯಾಂಕೆಟ್ ಎಲ್ಲ ಹಾಕಿಟ್ಟೆ, ಐರನ್ ಎಲ್ಲ ಮಾಡಿ ಸೆಕ್ರಿಗೇಟ್ ಮಾಡಿಟ್ಟೆ. ಎಷ್ಟೇ ನೀಟಾಗಿ ಆರ್ಗನೈಸ್ ಮಾಡಿದ್ರೂ ಕೂಡ ನೋಡಿ, ಈ ಚಳಿಗಾಲದಲ್ಲಿ ಎಷ್ಟು ಬೆವರ್ತಾ ಇದ್ದೀನಿ. ಫ್ಯಾನ್ ಹಾಕ್ಕೊಂಡಿದ್ದೀನಿ ಅಂಥದ್ರಲ್ಲೂ ಇಷ್ಟು ಬೆವರ್ತಾ ಇದ್ದೀನಿ. ಕೆಲಸ ಎಲ್ಲ ಬಂದು ಕಿತ್ತು ಉದುರು ಬಿಡ್ತಾರೆ. ಬನ್ನಿ ಹೋಗೋಣ. ನೀಟಾಗೆಲ್ಲ ಬೇರೆ ಬೆಡ್ ಸ್ಪ್ರೆಡೆಲ್ಲ ಚೇಂಜ್ ಮಾಡಿದ್ದೀನಿ. ನನ್ನ ಮಗಳಿದ್ದು ಇದ್ದಿದ್ರೆ ವೀಡಿಯೋ ಮಾಡಿಸ್ತಾ ಇದ್ದೆ. ಎಷ್ಟು ಕಷ್ಟ ಗೊತ್ತಾಗ ಇದು ಮಂಚ ಎಳಿಯೋದು, ಮಂಚ ಜೋಡಿಸೋದು, ಅಪ್ಪ ಸಖತ್ ಕಷ್ಟ. ನೋಡಿ, ನನ್ನನ್ನು ಬಿಟ್ಟು ಗುರುಮಲ್ಲಪ್ಪ, ನಮ್ಮ ಪತಿ ದೇವರು ಇಬ್ಬರು ಹೊರಟ್ಬಿಟ್ರು. ಯಾವುದೋ ಫಂಕ್ಷನ್ನು, ಊಟ ಇದೆ, ಬಾರಿಸ್ಕೊಂಡು ಬಂದುಬಿಡೋಣ,
ಚೆನ್ನಾಗಿ ಅಂತ. ನಾನು ಇನ್ನೂ ಊಟ ಮಾಡಿಲ್ಲ. ಟೈಮ್ 3 ಗಂಟೆ. ನೋಡಿದ್ರ ನನ್ನ ಮಗ 3:15ಗೆ ಬರ್ತಾನೆ. ಬಂದ ತಕ್ಷಣ ಅವನಿಗೆ ಹಾಲು ಇಡಬೇಕು, ಕಾರಣ ಟ್ಯೂಷನಿಗೆ ಹೋಗ್ತಾನೆ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಬರ್ತೀಯ ಅಂತ ಕೇಳಲಿಲ್ಲ ಗೈಸ್. ನೋಡಿ ಹಾಲು ಹೋಗ್ತಾ ಇದೆ. ಅವ್ರು ಕರೆದಿದ್ರು ನಾನು ಹೋಗ್ತಿರ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಯಾಕಂದರೆ ಯಾಕೋ ಸಿಕ್ಕಾಬಿಟ್ಟೆ ಹೆಡ್ಡೇಕ್, ಬೆಳಗ್ಗೆಯಿಂದ ತಲೆನೋವು. ಸೊಪ್ಪು ಹಾಲು ಪದ್ರೆ ಬೀಳಿಸ್ತಾ ಇದ್ದೆ ಇವಾಗ, ಸಿಕ್ಕಾಬಿಟ್ಟೆ ತಲೆನೋವು. ಅವ್ರು ಕರೆದಿದ್ರು ನಾನು ಹೋಗ್ತಿರ್ಲಿಲ್ಲ. ಸುಮಾರು ಜನ ನೀವು ಯಾವ ಬೆಲ್ಲ ಯೂಸ್ ಮಾಡೋದು ಅಂತ ಪ್ರತಿ ಸಲ ಕಮೆಂಟಲ್ಲಿ ಕೇಳ್ತಾ ಇರ್ತೀರ. ಜಾಗ್ರಿ ಬೆಲ್ಲ ನಾನು ಯೂಸ್ ಮಾಡೋದು, ಸಕ್ಕರೆನ ಯೂಸ್ ಮಾಡಲ್ಲ, ಬೆಲ್ಲ. ಎಷ್ಟು ಕಷ್ಟಪಡ್ತಾ ಇದ್ದೀನಿ ಸಣ್ಣ ಆಗಬೇಕು ಅಂತ. ನಾನು ಮನೆ ಫುಡ್ಡೇ ಜಾಸ್ತಿ ತಿನ್ನೋದು, ಹೊರಗಡೆನೂ ಕೂಡ ಅಷ್ಟು ಜಾಸ್ತಿ ತಿನ್ನಲ್ಲ. ಹೆಲ್ದಿ ವೇಲಿ ಸಣ್ಣ ಆಗೋಣ, ವೆಯ್ಟ್ ಲಾಸ್ ಮಾಡೋಣ ಅಂತ. ಓಕೆನಾ, ಸ್ವಲ್ಪ ಸಣ್ಣ ಆಗಿದ್ದೀನಿ, ನನಗೆ ಫೀಲ್ ಆಗ್ತಾಯಿದೆ. ಡ್ರೆಸ್ಸೆಲ್ಲ ದೊಗ್ಲ ಆಗ್ತಾಯಿದೆ. ನಿಜಕ್ಕೂ ಸಣ್ಣ ಆಗಿದ್ದೀನಿ. ಸಖತ್ ತಲೆನೋವು, ಯಾಕಂತ ಗೊತ್ತಿಲ್ಲ. ನಿದ್ದೆ ಸರಿಯಿಲ್ಲ ಅಂತನೋ ಅಥವಾ ನಿಜಕ್ಕೂ ಯಾಕಂತ ಗೊತ್ತಿಲ್ಲ, ಸಖತ್ ತಲೆನೋವ್ತಾ ಇದೆ. ಸೊ ಅವರು ಫಂಕ್ಷನಿಂದ ಹಂಗೆ ಮಾರ್ಕೆಟ್ಗೆ ಹೋಗಬೇಕು, ಕೆಲಸಗಳಿದ್ದಾವೆ. ಹಾಲು ಕೂಡ ಹೋಗಿ ಬಂತು. ಫಸ್ಟ್ ಇರಿ 1 ನಿಮಿಷ, ಹಾಲನ್ನ ಲೋಟಕ್ಕೆ ಹಾಕ್ಬಿಡ್ತೀನಿ. ಬೆಲ್ಲ ಪೌಡ್ರ್ ಅಲ್ವಾ, ಸೊ ಬೇಗ ಕರ್ಗೋಗ್ಬಿಡುತ್ತೆ. ಅವರು ಬಿಸಿ ಬಿಸಿ ಕುಡಿಯಲ್ಲ ಗೈಸ್ ನನ್ನ ಮಕ್ಕಳು, ಅದೇ ಪ್ರಾಬ್ಲಮ್. ಬಿಸಿ ಕುಡಿದ್ರೆ ಹೆಂಗೋ ಬಿಸಿ ಮಾಡ್ಕೊಳ್ಬೋದು, ಕಾಯಿಸಿ ಹಾರಿಸಿರ್ಬೇಕು. ನಿಮ್ಮ ಮಕ್ಕಳು ಯಾವ ಥರ ಬಿಸಿ ಕುಡಿತಾರ ಅಥವಾ ತಣ್ಣಗಿರೋದು ಕುಡಿತಾರ ಕಮೆಂಟ್ ಮಾಡಿ. ನಮ್ಮಮ್ಮ ಅಂತಿರ್ತಾರೆ ನೀನು ಅಭ್ಯಾಸ ಮಾಡಿರೋದು ಹಾಗೆ ಅಂತ. ಬಟ್ ಅವರು ಮಕ್ಕಳಿಂದನೂ ಹಾಗೇ. ನಾನು ಕೂಡ ಒಂದು ಕಪ್ ಕಾಫಿ ಮಾಡಿಕೊಂಡೆ, ಹಾಲು ಕೂಡ ಮಾಡಿಟ್ಟೆ, ಬಿಸಿ ರೈಸ್ ಮಾಡಿದ್ದೀನಿ. ಮೆಣಸು ಬೆಳಗ್ಗೆ ಮಾಡಿದ್ನಲ್ಲ, ಮೆಣಸು ಜೀರಿಗೆ ಕಷಾಯ ಅಲ್ಲ, ಗೊಜ್ಜು. ಬಿಸಿನೀರು ಕೂಡ ಕಾಯಿಸಿದ್ದೀನಿ, ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ. ಟ್ಯಾಬ್ಲೆಟ್ ತೊಗೋಬಾರ್ದು ಅಂತ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಊಟ ಮಾಡೋಣ. ಸ್ವಲ್ಪ ಊಟ ಮಾಡಿ 1 ಕಪ್ ಕಾಫಿ ಕುಡಿಯೋಣ, ತಲೆನೋವು ಕಮ್ಮಿ ಆಗುತ್ತಾ ನೋಡೋಣ. ಬಟ್ ತುಂಬಾ ಸ್ವೆಟ್ ಆಗ್ತಾಯಿದ್ದೀನಿ ಗೈಸ್, ತುಂಬಾ. ಏನು ಹೇಳೋದು, ಏನಾಗಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಒಬ್ಬಳೇ ಬೇಜಾರು ಊಟ ಮಾಡೋಕ್ಕೆ, ಆದರೂ ತಿನ್ನಬೇಕಲ್ಲ. ಸ್ವಲ್ಪ ರೈಸ್ ಹಾಕ್ಕೊಂಡಿದ್ದೀನಿ, ಬಿಸಿ ರೈಸು. ಸ್ವಲ್ಪ ಬೆಳಗ್ಗೆ ಮಾಡಿದ್ದು ಗೊಜ್ಜು ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಗೊಜ್ಜು. ಮೆಣಸು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿ ಹುರಿದು ಪೌಡ್ರ್ ಮಾಡಿ ಕೊಬ್ಬರಿ ಹಾಕಿ ರುಬ್ಬಿ ಮಾಡಿರೋದಲ್ವ, ಸಕ್ಕತ್ತಾಗಿತ್ತೆ. ನನಗೆ ಸುಮಾರು ದಿನ ಆಗಿತ್ತು ತಲೆನೋವು ಬಂದಿರಲಿಲ್ಲ, ಮತ್ತೆ ತಲೆನೋವು ಬಂದುಬಿಟ್ಟಿದೆ. ಯಾಕಂತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಾ ಕಮೆಂಟಲ್ಲಿ ಹೇಳಿ. ಆಮೇಲೆ ಏನೋ ಹೇಳಬೇಕು ಅಂದ್ಕೊಂಡೆ, ನಿಜ ಮರ್ತೋಯ್ತು. ಗುರುಮಲ್ಲಪ್ಪ ಇದ್ದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ನಮ್ಮ ಮನೆಯವರಿದ್ದರು ಅಷ್ಟೇ, ಮಾತಾಡ್ತಾ ಅದು ಇದು. ಪಪ್ಪಾಯ ತಿಂದೆ 2 ಪೀಸು, ಅದಕ್ಕೆ ಹೊಟ್ಟೆ ಹಸಿತಾ. 3 ಗಂಟೆ ಕರೆಕ್ಟಾಗಿ 3 ಗಂಟೆ ಟೈಮ್ ಹೋಗ್ಬಿಟ್ಟು ಹೊಟ್ಟೆನೇ ಹಸಿತಾ ಇಲ್ಲ. ಯಾಕಂದರೆ ಗೊತ್ತಿಲ್ಲ. ಇವಾಗ ಏನು ಮಾಡೋದು, ಊಟ ಮಾಡೋಕ್ಕೂ ಬೋರು, ತಿನ್ನಲೇಬೇಕು. ಅನ್ನನ ಸ್ವಲ್ಪ ಮುದ್ದೆ ಥರ ಮಾಡ್ಕೊಂಡಿದ್ದೀನಿ, ನಾನು ಒಬ್ಬಳೇ ಅಲ್ವಾ. ನನಗೆ ಅರಳ ಆಗಿದ್ರೆ ಅನ್ನ ಅದು ಇಷ್ಟು ಸೇರಲ್ಲ. ಮುದ್ದೆ ಆಗಿದ್ರೆ ಈಗ ಬಿಸಿ ಅನ್ನ, ಸ್ವಲ್ಪ ತುಪ್ಪ ಗೊಜ್ಜು ಮಿದ್ದಿಸ್ಕೊಂಡು ತಿಂದುಬಿಡ್ಬೋದು. ಇದ್ರ ಜೊತೆ ಉಪ್ಸಾರು ಖಾರ ಇದ್ದಿದ್ರಂತೂ ಖಾಲಿಯಾಗಿಬಿಡ್ತಾವೆ ಗೈಸ್. ನನಗೆ ಅದೇ ಬೇಕು ಇದೇ ಬೇಕು ಅಂತೆಲ್ಲ ತಿನ್ನೋದಿಷ್ಟು, ಏನೆಲ್ಲಾದರೂ ತಿಂದ್ಬಿಡ್ತೀನಿ. ಸಾಂಬಾರೇ ಬೇಡ ನನಗೆ, ಹಂಗೆ ತಿಂದ್ಬಿಡ್ತೀನಿ. ಉಪ್ಸಾರು ಖಾರಕ್ಕೆ ಮೊಸರು ಹಾಕ್ಕೊಂಡು ಅನ್ನಕ್ಕೆ ಹಾಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ನನಗೆ. ನೀವು ತಿಂದಿದ್ದೀರಾ? ಅದು ಕಮೆಂಟ್ ಮಾಡಿ. ತಿಂದಿದ್ದೀನಿ ಅನ್ನೋದಾದರೆ ಕಮೆಂಟ್ ಮಾಡಿ. ಫಸ್ಟು ಊಟ ಮುಗಿಸಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ನಂದು ಊಟ ಆಯಿತು. ಅವ್ರು ಬರಲ್ವೇನೋ ಊಟಕ್ಕೆ ಅಂತ ಅಂದ್ಕೊಂಡು, ಯಾಕಂದರೆ ಗೃಹ ಪ್ರವೇಶಕ್ಕೆ ಹೋಗಿದ್ದಾರಲ್ವ ಅಂದ್ಕೊಂಡು ಬಾಗಿಲೆಲ್ಲ ತೊಳೆದು ಮೆಟ್ಲೆಲ್ಲ ತೊಳೆದು ಒಂದು ಸಿಂಪಲಾಗಿ ರಂಗೋಲೆ ಬಿಡೋಣ ಅಂತ ಹೇಳಿ, ಸಂಜೆ ದೀಪ ಹಚ್ಬೇಕಲ್ವ, ಹಾಗಾಗಿ ಅರ್ಧ ಬಾಗಿಲೆಲ್ಲ ತೊಳ್ಕೊಂಡು. ಇನ್ನೂ ಬಂದಿರಲಿಲ್ಲ ಸತೀಶ್, ನನಗೇನು ಅವ್ರು ಕಾಲು ಕೂಡ ಮಾಡಲಿಲ್ಲ. ಆ ಪಾಟ್ಗೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪುಟ್ಟ ರಂಗೋಲಿ ಎಲ್ಲ ಬಿಟ್ಕೊಂಡೆ. ಅಷ್ಟರಲ್ಲಿ ಮಾರ್ಕೆಟಿಂದ ಸತೀಶ್ ಬಂದೇ ಬಿಟ್ಟರು. ಸೊ ಏನೇನು ಬೇಕು, ಗೆಡ್ಡೆಕೋಸು, ಸೀಮೆ ಬದನೆಕಾಯಿ, ಸೌತೆಕಾಯಿ, ಟೊಮೆಟೊ, ತರಕಾರಿ ಏನೇನು ಬೇಕೋ ಎಲ್ಲನೂ ತೊಗೊಂಡು ಬಂದಿದ್ದಾರೆ. ನಮ್ಮ ಹುಡುಗ
ಇವನು ಚೀಕು ಅಂತ ಅಂದ್ಬಿಟ್ಟು ಅವನು ತರಕಾರಿ ಎಲ್ಲ ಇಳಿಸಿ ಗಾಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾನೆ. ನಾನು ನೋಡೋಣ ಅಂತ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಎಲ್ಲ ಕಸ ಚೆಲ್ತಾನ ಇಲ್ವಾ ಅಂತ. ಬಂದವರೇ ಮುದ್ದೆ ಮಾಡಿಲ್ವಾ ಅಂತ ಬರ್ತಾ ನಾಟ್ಯನೇ ಸ್ಟಾರ್ಟ್ ಮಾಡಿಬಿಟ್ರು. ಅದಕ್ಕೆ ನಾನು ಹೇಳಿದೆ ನೀವು ಊಟಕ್ಕೆ ಬರ್ತೀನಿ ಮುದ್ದೆ ಮಾಡು ಅಂತ ಹೋಗಿದ್ರೆ ತಿನ್ಬೇಕಲ್ವೇನ್ರಿ ಅಲ್ಲಿ? ಏನ್ ತಿನ್ನೋದು ಅಂತಂದ್ರೆ ಊಟ. ಇಲ್ಲಿ ಶ್ವೇತಕ್ಕನ್ ಮುದ್ದೆನೆ ಗಟ್ಟಿ ನಿಮ್ಗೆ. ಅಲ್ಲ ರೋಡ್ಗೋಗಿ ನಿಂತಿದಿರಲ್ಲ ಫೋನ್ ಹಿಡ್ಕೊಂಡು. ಊಟಕ್ಕೆ ಬೆಲ್ಲ ಕಟ್ಟಕ್ಕೆ ಆಗಲ್ಲ. ಅಲ್ಲ ಏನಾಗೈತಿ ಈಗ? ಭಾರಿ ಚೆನ್ನಾಗದಕ್ಕವ. ಕರೆಕ್ಟಾಗಿ ಹೇಳಿ. ಮತ್ತೆ ಯಾಕೆ ಹಂಗ ಆಡ್ತಾ ಇದ್ದೀರಾ ಅವತಾರ? ನಿಮಗ್ ಮಾಡ್ಕೊಟ್ಟಿದ್ದೆ ತಪ್ಪಾಗೈತೆ, ಅಲ್ಲಿಂದ ಸುಸ್ತಾಗಿ ಬಂದ್ರು ಅಂತ. ಓ ಕರೆಕ್ಟ್ ಆದ್ರೆ ಸ್ಮಿತಾಜಿ ಅವರು ಆಲ್ಟು ಚೆನ್ನಾಗಿದೆ, ಅಂದ್ರೆ ಶಿಸ್ತುಗಾತಿ ಒಟ್ಟಿನಲ್ಲಿ ಯಾವ ಆಟು ಪಾಪದ ಬಿಟ್ಟ ಕಥೆ ಗೊತ್ತಲ್ಲ. ಏಕ್ ಮಾರ್ ದೋ ತುಪ್ಪಡ, ಕಾಲ್ ಮುರಿದ್ ಕೈ ಕೊಡು. ಕಾಣೆ ಹೋಗ್ತಾರ ಎಸ್ ಚಂಡಿ ಚಾಮುಂಡಿ. ಈಶ್ವರನಿಗೆ ಕಾಲಿ ಕಾಲಕ ಮಾಡ್ಬಿಟ್ಟು ಅನ್ನ ಮುಗಿಸ ಕೂತೀರಿ ನೀವು ಅಂತ ಹೆಣ್ಣು ಜಾತಿ. ಆವತ್ತಿನ ಕಾಲದಲ್ಲಿ 100 ರೂಪಾಯಿ ಕೊಟ್ಟಿದ್ರಿ ನೀವು? ತಿನ್ಬಿಟ್ಟು ಹೋಯ್ತಾರಿ ಸುಮ್ನೆ ನಿಮ್ ಅಂಗಡಿ ಎತ್ಕೊಂಡಿ. ಹುಷಾರಿಲ್ಲ ಕೊಡಿ 100 ರೂಪಾಯಿ. ನನಗ್ಲ ಸಾಲ ಕೊಟ್ಟಿದ್ರ ನೀವು 100 ರೂಪಾಯ? ಚಾರ ಬಂದು ಕೇಳಮ್ಮ ಹುಷಾರಿಲ್ಲ. ಆಯ್ತು, ಚಾರು ಬಂದ್ಮೇ ಕೇಳಿ ತಿನ್ಬಿಟ್ಟು ಸುಮ್ನೆ ಬಾಯಿ ಮುಚ್ಕೊಂಡು ಹೋಗಿ. 100 ರೂಪಾಯಿ ಅಂದ್ರೆ ಕಿಂಕಂಗ್ 100 ರೂಪಾಯಿ ಕೊಟ್ಟದು. ಯಾವಳೆ ಕಿಂಕಂಗು? ಅವನ್ ಯಾರು? ಅದ್ ಸರಿ ನೀವ್ಯಾರು? ಯಾರ್ರೀ ನೀವು? ನಮಗ್ ನಾವೇ ಅಂತಾರಲ್ಲ ಹಂಗಾಯ್ತು. ಆ ಮುದ್ದೆಗೆ ಮೊಸರಾಕ ಕಲಸ್ಕತಿ ಅನ್ನಕ್ಲಾ ಮೊಸರಲ್ದಾರ ಹಾಲು ಇರಿ ಅಂತೆ. ಹಾಲು ಇಲ್ಲ ನೀರು ಇರಿ. ಅಯ್ಯೋ ದೇವ್ರೆ, ನಿಮ್ ಜೊತೆ ಆಡಿದ್ರೆ ನಾನು ಉಚ್ಚಾರಿಸ್ಬೇಕು ಹೋಗ್ಬೇಕಂತೆ. ಮೊಸರಾಕ್ರೆ ಮೊಸರು ಇಲ್ಲ ಕಣ್ರಿ, ಹಾಲು ಇಲ್ಲ ಕಣ್ರಿ, ನೀರು ಹಾಕಿ ಅದ ನೀರು. ನೀರು ಇಲ್ದಾರ ನಲ್ಲಿ ಖಾಲಿ ತಟ್ಟ ವಿಕ್ಕಿ. ಅದಕ್ಕೆ ಯಾಕೋ ಹಂಗೆ ಕವರ್ ಹಾಕ್ತಾ ಇದ್ಯಾ ಹಸುಗಳಿಗೆ? ಸೌತೆಕಾಯಿ ಇದ್ರೆ ಕೊಡಿಗಂದಿ. ಅಲ್ಲೇ ಸರಿ ತರಕಾರಿನ ಸೌತೆಕಾಯಿ. ಲೋ ವಿಕ್ಕಿ ಬೀನ್ಸ್ ಕೊಡ್ಬೇಡ, ಸೌತೆಕಾಯಿ ಕೊಡೋ. ಅಲ್ಲ ಐತೆ ಟ್ರೇ ಅಲ್ಲಿ ನೋಡು. ಅಪ್ಪ ಬಂದ್ರೆ ಉಗಿತದೆ ಹೇಳಿದೀನಿ. ಕವರ್ ಯಾಕೆ ಹಾಕಿದ್ಯಾ ಕೊಂಬಿಗೆ? ಕವರ್ನ ಲೋ ಸೌತೆಕಾಯಿ ಐತೆ ಕೊಡೋ. ಗೆಡ್ಡೆ ಕೋಸಿ ಯಾಕೋ ಕೊಡ್ತೀಯಾ? ಆಯ್ತು ಕಳ್ಸು ಈಗ ಸಾಕು. ಅಂದ್ರೆ ಕ್ಯಾರೆಟ್ ಬೀನಿಸ್ಕೋ ಗೆಡ್ಡೆ ಕೋಸು ಕೊಡ್ತಾವನೆ. ಯಾಕ್ರಿ? ಏ ಅಪ್ಪಾಜಿ ಏಯ್ ಬನ್ರಿ ನೋಡು ಮತ್ತೀಗ. ಅದಕ್ಕೆ ನಿಮ್ಗೆ ಮುದ್ದೆ ಹಾಕೊಡ್ಬೇಕಾಗಿತ್ತು. ಲೋ ಹಿಡ್ಕೊಳ. ಲೋ ವಿಕ್ಕಿ ಒಂದೊಂದು ಕೊಡೋ, ಕೆಲ್ಸಕ್ಕೆ ಬೇಕು ನಾಳೆ. ಏ ಬನ್ರಿ ಕೊಡ್ತೀನಿ. ನಿಮ್ ಹೆಲ್ಮೆಟ್ ಇಲ್ಲೇ ಐತೆ, ಬನ್ರಿ. ಇಸ್ಕಬರ ಕೀ ಎತ್ಕಬರ, ಕೀ ಎತ್ಕಬರ. ಕಿತ್ಕೊಳ್ಳೋ, ಬ್ಯಾಗ್ ಕಿತ್ಕೊಳ್ಳೋ. ಲೋ ಏನ್ ಗೊತ್ತೇನೋ, ಆ ಚಪ್ಲಿನ್ ತೆಗ್ದು ಚೀಲಕ್ಕೆ ಹಾಕಿ ಎತ್ತಿಟ್ಕೊಂಡವ್ರೆ. ನೆನೆ ಕೊಟ್ಬಿಡ್ತಾ ಇದ್ದೆ. ಕ್ಯಾಮ್ರಾದಲ್ಲಿ ನೋಡ್ತೀನಿ ಯಾರು ಎತ್ಕೊಂಡು ಹೋಗವ್ರೆ ಅಂತ ಹೇಳ್ತಾ ಇರೋದು ಅವ್ರಿಗೆ. ಎಳ್ಕೊಂಬ ಅವ್ರ. ನನ್ಗೆ ಯಾವ ವಾರ ನೀವು ಅಂತ ಹೇಳಿದ್ರೆ ಮಧ್ಯಾಹ್ನನೇ ಫ್ರೀ ಆಗಿದ್ದೆ, ತೆಗೆದು ಕ್ಯಾಮ್ರಾ ಚೆಕ್ ಮಾಡುವೆ. ಯಾವ ಡೇ ಹೇಳು? ಲೋ ದಿನ ಯಾವ್ದಪ್ಪ? ಯಾವಳ್ರಿ ಅಂದೋಳು ನಿಮ್ಗೆ? ನಾನು ಯಾವಾಗ್ರಿ ಅಂದ್ರೆ ನಿಮ್ಗೆ? ಬಂದ್ರೆ ಇಲ್ಲಿ ಅಪ್ಪಾಜಿ. ಏ ಅಪ್ಪಾಜಿ ಬನ್ನಿಲೇ.
ದಯವಿಟ್ಟು ಯಾರು ಇದನ್ನೆಲ್ಲ ಸೀರಿಯಸ್ ಆಗಿ ತೊಗೋಬೇಡಿ, ಮನ್ಸಿಗೆ ಹಾಕೋಬೇಡಿ. ನಾವು ಏನೇ ಮಾಡಿದ್ರು ಜಸ್ಟ್ ಫಾರ್ ಫನ್ ಅಷ್ಟೇ. ನಾವು ನ್ಯಾಚುರಲ್ಲಾಗಿ ಹೀಗೆ ಕಚ್ಚಾಡಿಕೊಂಡು ಹೀಗೆ ಇರ್ತೀವಿ. ವೀಡಿಯೋಗೋಸ್ಕರ ಅಂತ ನಾನೇನೂ ಮಾಡಿಲ್ಲ. ನಮ್ಮ ಹುಡುಗ ಅಕ್ಕ ಕಾಫಿ ಮಾಡ್ಕೊಡಕ್ಕ ಅಂತ ಗೋಗರಿತಾ ಇದ್ದ, ಅವನಿಗೂ ಕೂಡ ಕಾಫಿ ಮಾಡ್ಕೊಂಡು ಒಳಗೆ ಮಸ್ಟ್ ಹಾಕ್ಬಿಟ್ಟಿದೆಯಲ್ಲ ಚಿಕ್ಕ, ಲೋಟ ತಂದು ಕೊಡು. ಈರುಳ್ಳಿ ಯಾಕೆ ಇನ್ನು ತೂಕಕ್ಕೆ ಹಾಕಿಟ್ಟಿದ್ದೀರಾ? ಈರುಳ್ಳಿ ಯಾಕೆ ಇನ್ನು ತೂಕಕ್ಕೆ ಹಾಕಿಟ್ಟಿದ್ದೀರಾ? ಅದಕ್ಕೆ ಯಾರು ಹೇಳಿ ಕೇಳಿ ಈರುಳ್ಳಿ ಎತ್ಕೊತಿದ್ದೀರಾ ನೀವು? ಹೇಳಕ್ಕೆ ಕೇಳಕ್ಕೆ ಎಗ್ಗು ಸಿಗ್ಗು ಏನೂ ಇಲ್ವಾ? ಹ್ಞೂ ಹೇಳಿದ್ರೇನ್ರಿ ಅಷ್ಟು ಈರುಳ್ಳಿ ತೂಕಕ್ಕೆ ಹಾಕಿಟ್ಟಿದ್ದೀರಲ್ಲ? ಅವೆಲ್ಲ ಕವರ್ಗೆ ಹಾಕಿ ಕಟ್ಟಿಟ್ಟಿದ್ದೀರಾ? ಕಾಫಿ ಕೇಳಿದ ತಾನೇ ನೀನು? ಲೋಟ ಇಟ್ಕೋ. ಅವ್ರಿಗೆ ಬಂದಾಗಿಂದ ಈರುಳ್ಳಿನೆಲ್ಲ ಕಣ್ಣು ಹೇಳ್ತೀನಿ ನೋಡಿ, ಫಿಟ್ಟಿಂಗ್ ಇಡ್ತೀನಿ. ಯಾರು ಹೇಳಿ ಕೇಳಿ ತಗೊಯ್ತಿದ್ದೀರಿ ಈರುಳ್ಳಿನ? 5 kg ಕಟ್ಟಿ 5 kg ಈರುಳ್ಳಿ ಕಟ್ಟಿಟ್ಟಿದ್ದೀರಲ್ರಿ? ಸೊ ನಾವು ಹಿಂಗೆ ಯಾವಾಗಲೂ ಮಾತಾಡಿಕೊಂಡು ಜೋವೆಲಾಗಿರ್ತೀವಿ. ನೋಡ್ತಾ ಸಂಜೆ ಆಗೇ ಹೋಯ್ತು. ಸೊ ನಾನು ಕೂಡ ಮನೆಗೆ ಬಂದು ಕೈಕಾಲು ಮುಖ ತೊಳೆದು ಹೊಸ್ಲಿಗೆಲ್ಲ ದೀಪ ಹಚ್ಬೇಕಲ್ವ. ಕಾರ್ತಿಕ್ ಮಾಸ ಆಗಿರೋದ್ರಿಂದ ಎಲ್ಲ ಕಡೆ ದೀಪ ಹಚ್ಚಿದೆ. ಅಷ್ಟರಲ್ಲಿ ನನ್ನ ಮಗಳು ಕುರ್ಕುರೆಯಿಂದ ತೊಗೊಂಬಂದ್ಬಿಟ್ಟು, ಮಮ್ಮಿ ಏನೋ ಸ್ನ್ಯಾಕ್ ಮಾಡಿದ್ದೀನಿ, ಟೇಸ್ಟ್ ಮಾಡು ಮಮ್ಮಿ ಅಂತ ಹಿಂಸೆ ಎತ್ತುತ್ತಾ ಇದ್ಲು. ಸಲಾಡ್ ಮಾಡಿದ್ದಾಳೆ. ಸ್ವಲ್ಪ ಕುರ್ಕುರೆ ಹಾಕಿ ಈರುಳ್ಳಿ, ಸೌತೆಕಾಯಿ, ಕ್ಯಾಪ್ಸಿಕಮ್, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಉಪ್ಪು, ಖಾರದ ಪುಡಿ ಎಲ್ಲ ಹಾಕಿ ನಿಂಬೆ ರಸ ಹಾಕಿ ಅವಳೇ ಓನಾಗಿ ಕುರ್ಕುರೆ ಚುರುಮುರಿ ಅಂತ ಇದು. ಸೊ ಮಾಡ್ಕೊಂಬಂದ್ಕೊಟ್ಲು. ತುಂಬ ಚೆನ್ನಾಗಿತ್ತು. ಟ್ಯಾಂಗಿಯಾಗಿ ಹುಳಿಯಾಗಿ ಸಖತ್ತಾಗಿತ್ತು. ನಿಮ್ಮ ಮಕ್ಳಿಗೆ ಒಂದ್ಸಲ ನೀವೇ ಮನೇಲಿ ಮಾಡಿಕೊಡಿ, ಸೂಪರಾಗಿರುತ್ತೆ. ಇದನ್ನೆಲ್ಲ ಈ ಥರದ್ದೆಲ್ಲ ಸಲಾಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊ ಕೂತ್ಕೊಂಡು ಓದ್ಕೊ ಬರ್ಕೊ ಅಂತಂದೆ. ತಿನ್ಬಿಟ್ಟು ಬರೀತೀನಿ ಅಂತ ತಿಂತಾ ಇದ್ದಾಳೆ. ಅಷ್ಟರಲ್ಲಿ ಸತೀಶು ಕೂಗಾಡ್ತಾಯಿದ್ರು, ಬಾಯ್ಲಿ ಸ್ವಲ್ಪ ಅವರೆಕಾಯಿ ಬಿಡಿಸ್ಕೊಡು, ತರಕಾರಿ ಬಿಡಿಸ್ಕೊಡು ಬಾಯ್ಲಿ ಬೇಗ ಅಂತ. ಹೋಳಿಗೆ ಇತ್ತು ಆರ್ಡರ್, ಹೋಳಿಗೆ ಮಾಡ್ತಾಯಿದ್ದಾರೆ. ಸೊ ಗುರುಮಲಪ್ಪ ಕೂಡ ಇದ್ದರು, ಅವರು ಕೂಡ ತರಕಾರಿ ಹೆಚ್ಚುತ್ತಾ ಇದ್ದಾರೆ. ಬಿಸಿ ಪಕೋಡ ಕರೆದಿದ್ರು. ಸತೀಶ್ ಮಾಡೋ ಪಕೋಡ, ಈರುಳ್ಳಿ ಪಕೋಡ ಅಂದರೆ ನಂಗೆ ತುಂಬ ಇಷ್ಟ. ಸೊಪ್ಪೆಲ್ಲ ಹಾಕಿ ಮಾಡ್ತಾರೆ, ಸೂಪರಾಗಿತ್ತು. ನಾನು ಕೂಡ ಟೇಸ್ಟ್ ಮಾಡಿದೆ. ಸೊ ಅವ್ರ ಪಾಡಿಗೆ ಅವ್ರು ಒಬ್ಬಟ್ಟು ಮಾಡ್ತಾಯಿದ್ರು, ನನ್ನ ಪಾಡಿಗೆ ನಾನು ನೀವು ಅಲ್ಲ ಪರಾತ ಹಿಡ್ಕೊಂಬಂದ್ರಲ್ಲ ಅಲ್ಲಿಂದ ಪರಾತ ಇಟ್ಕೊಂಬಂದ್ರಲ್ರಿ ಹೊಡಿಯಕ್ಕೆ ನನಗೆ. ನನಗೆ ಹಿಡ್ಕೊಂಡು ಹೊಡಿಯಕ್ಕೆ ಬಂದಿದ್ದು ನೀವು ನೋಡೋ ಚೀಕ. ಪರಾತದಲ್ಲಿ ಹೊಡಿತಾರಂತ ಅಪ್ಪಾಜಿ ನನಗೆ ನೋಡ. ಹಂಗಲ್ಲ, ಅವ್ರು ನನಗೆ ಸೀಕ್ರೆಟ್ ವಿಷಯ ಹೇಳ್ಬಿಟ್ಟು ಯಾರಿಗೂ ಹೇಳ್ಬೇಡಿ ಮೇಡಮ್ ಅವರೇ ಅಂತ ಹೇಳಲಿಲ್ಲ. ಹೇಳಿದಿದ್ರೆ ನಾನು ಯಾರಿಗೂ ಹೇಳ್ತಿರ್ಲಿಲ್ಲ. ಈಗ ಪರಾತ ಯಾಕೆ ಎತ್ಕೊಂಡ್ಬಂದ್ರಿ ನಂಗೆ ಹೊಡಿಯಕ್ಕೆ? ನೀವು ಹೊಡೆದೇ ಬಿಡ್ತೀರಾ? ಹೆಂಗೆ ಎತ್ಕೊಂಡ್ಬಂದ್ರಿ ಆ ಪರಾತ ಪ್ಲೇಟು ನೀವು? ಯಾರು ಯಾಕೆ ಎತ್ಕೊಂಡ್ಬಂದ್ರು ಪರಾತ ಇವರು? ಅವ್ರಿಗೆ ನಂಗೆ ಹೇಳ್ಬೇಡಿ ಮೇಡಮ್ ಅವರೇ, ಈ ವಿಷಯ ಟಾಪ್ ಸೀಕ್ರೆಟ್, ಯಾರಿಗೂ ಹೇಳ್ಬೇಡಿ ಅಂತ ಹೇಳಲಿಲ್ಲ. ಹೇಳಿದಿದ್ರೆ ನಾನು ಯಾರಿಗೂ ಹೇಳ್ತಿರ್ಲಿಲ್ಲ. ನನ್ನ ಮನ್ಸಲ್ಲಿ ಇರಲ್ಲ ಕಣ್ರಿ, ಯಾರಿಗಾರ ಹೇಳ್ಬೇಕು ಅನ್ನಿಸ್ತಾ ಇತ್ತು. ಬಿಸಿ ಒಬ್ಬಟ್ಟು ಕೂಡ ಮಾಡಿದರು. ನಾನು ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಎಲ್ಲ ಸವರ್ಕೊಂಡು ತಿಂತಾಯಿದ್ದೀನಿ. ಇದೆಲ್ಲ ಜಸ್ಟ್ ಫಾರ್ ಫನ್ ಅಷ್ಟೇ, ನಥಿಂಗ್ ಬಟ್. ಏನಪ್ಪ ವಿಷಯ ಅಂದರೆ, ಗುರುಮಲಪ್ಪ ಒಂದು ಸೀಕ್ರೆಟ್ ವಿಷಯ ಹೇಳಿದರು, ಯಾರಿಗೂ ಹೇಳ್ಬೇಡಿ ಅಂತ. ನಾನು ಅದನ್ನು ನನ್ನ ಹಸ್ಬೆಂಡ್ಗೆ ಹೇಳ್ಬಿಟ್ಟೆ. ಸೊ ಅದಕ್ಕೋಸ್ಕರ ಕೋಪ. ಇದ್ಯಾಕೆ ಒಂದು ಮೂಟನೇ ತಗೊಂಡು ತುಂಬ್ಕೊಳ್ಳಿ ಎತ್ಲಗೆ. ಯಾವಾಗ ಆಮೇಲೆ ಅಂದರೆ ತುಂಬ್ಕೊಳ್ಳಿ ಎತ್ಲಗೆ ಬಿಡ್ರಿ ಸಾಕು. ಬಿಡ್ರಿ ಸಾಕು ಬಿಡಿ. ಕಬರ್ ಹೊರದೋಯ್ತದೆ. ಅಲ್ಲಿ ಕೆಲಸ ಐತೆ, ಬಿಡ್ರಿ ಸಾಕು. ಕೆಲಸ ಮುಗಿದ್ಮೇಲೆ ತಗೊಂಡೋಗ್ರಿ. ಇರೋ ಗಂಡ ಹೆಂಡ್ತೀರಿ ಇಬ್ರಿಗೆ ಅದು ಎಷ್ಟು ತುಂಬ್ತಿರ್ರಿ? ಮೊಮ್ಮಕ್ಳು ಮರ್ಮಕ್ಳು ಎಲ್ಲ ಇದ್ದಿದ್ರಿ ಇನ್ನೆಷ್ಟು ತುಂಬುರಿ? ಅಲ್ಲಿ
ಆಯ್ತು 5:30. ಹಾ? ಎಲ್ಲಿ ಕಣ್ ಕಾಣಲ್ಲ ನಿಮ್ಗೆ ಸಂಜೆ 6 ಗಂಟೆ ಆದ್ಮೇಲೆ. ಇವೆಲ್ಲ ನೆಗ್ನಾಡಕ್ಕೆ ತಮಾಷೆಗೆ ತುಂಬಿದ್ರಲ್ಲ 5 ಕೆಜಿ ತಮಾಷೆ ಅಂತ ಇದೀನಿ. ಓ ಇನ್ನೇನು 705 ಏನ್ 705? ಬುದ್ಧಗಳು 5 ಬರ್ಬೇಕಲ್ಲ ಇಲ್ಲಿ. ಓ ಈಗ ಸರಿಯಾಗಿ ನೋಡಿ ಕನ್ನಡ ಹಾಕಂಡಿ. ಹಾ? ಮೂರ ನೀನೊಬ್ಬ ಅಲ್ಲ ಈ ಮನೆ ಉದ್ಧಾರ ಮಾಡ್ತೀನಿ. ನಿಮ್ ಜೊತೆಗೆ ಇನ್ನೊಬ್ರು ಸೇರಿಸ್ಕೊಬಿಡಿ. SS ಮನೆ ಉದ್ಧಾರ. ಇದೆಲ್ಲ ಫನ್ಗೋಸ್ಕರ ಅವರು ನಮ್ಮ ಫ್ಯಾಮಿಲಿ ನಾವೇನು ಹತ್ರ ಭೇದ ಭಾವ ಮಾಡಲ್ಲ. ನೈಟ್ ಊಟಕ್ಕೆ ಚಪಾತಿ ಮಾಡಿದ್ದೆ. ಸೊ ಚಪಾತಿ ಹಿಟ್ಟು ಕಲಸಿಟ್ಟು ಏನೇನಿದೆ ಸಾಂಬಾರು ಅದನ್ನೆಲ್ಲ ಬಿಸಿ ಮಾಡಿಟ್ಟೆ. ನನ್ನ ಮಕ್ಕಳು ಮಮ್ಮಿ ಸ್ವಲ್ಪ ಹೊತ್ತು ಪಟಾಕಿ ಹೊಡಿತೀವಿ ಮಮ್ಮಿ, ಫ್ಲವರ್ ಪಾರ್ಟ್ ಎಲ್ಲ ತುಳಸಿ ಹಬ್ಬದಲ್ಲೂ ಹೊಡೆದಿಲ್ಲ ಮಮ್ಮಿ ಪ್ಲೀಸ್ ಮಮ್ಮಿ ಅಂತ ಗೋಗರಿತಿದ್ರು. ನಮ್ಮ ಮನೆ ಮುಂದೆ ನಮ್ಮ ಗೇಟ್ ಮುಂದೆ ಪಟಾಕಿ ಹೊಡೆದ್ರು. ಈ ಕಚಡ ಜನಗಳಿಗೆ ಒಂದು ದೊಡ್ಡ ತಲೆನೋವು ನನಗೆ. ಸೊ ಏನಾದರೂ ಮಾಡ್ಕೊಳ್ಳಿ ಅಂತ ನನ್ನ ಪಾಡಿಗೆ ನಾನು ಬಂದು ಚಪಾತಿ ಎಲ್ಲ ಅರೆದು ಚಪಾತಿ ಎಲ್ಲ ಬೇಯಿಸಿ ಇಬ್ರಿಗೂ ಕೂಡ ಪ್ಲೇಟ್ಗೆ ಹಾಕಿ ಕೊಟ್ಟೆ. ಅವರು ಇಬ್ಬರು ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ಕೊಂಡು ಮಲ್ಕೊಂಡ್ರು. ಇದಾಗಿತ್ತು ಕಂಪ್ಲೀಟ್ ಡೇ. ಬೆಳಗ್ಗೆಯಿಂದ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಬಾಯ್.